ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಅಮಾತ್ಯಾದಿಗಳ ಗುಣವರ್ಣನವು ಎಂಬ 118ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮಪುತ್ರ, ಹೀಗೆ ಆ ನಾಯಿಯು ತನ್ನ ಮೊದಲಿನ ಸ್ಥಿತಿಯನ್ನು ಹೊಂದಿ ಬಹಳ ದೈನ್ಯಕ್ಕೀಡಾಗಿ ಕೊನೆಗೆ ಆ ಮುನಿಯು ಹುಂಕಾರದಿಂದ ಧಿಕ್ಕರಿಸಿ ಹೊರಡಿಸಲು ಆ ತಪೋವನವನ್ನು ಬಿಟ್ಟು ಹೊರಟು ಹೋಯಿತು. ಆದುದರಿಂದ ಬುದ್ಧಿಶಾಲಿಯಾದ ರಾಜನು ತನ್ನ ಮಂತ್ರಿತ್ವಕ್ಕೆ ಜನರನ್ನು ನಿಯಮಿಸುವಾಗ ಅವರವರ ಕುಲ, ಶೀಲ, ಸ್ವಭಾವ, ಶೌಚ, ರುಜುತ್ವ, ವಿದ್ಯೆ, ಬುದ್ಧಿ, ನಡತೆ, ನಮ್ರತೆ, ಕರುಣೆ, ಬಲ, ವೀರ್ಯ, ಪ್ರಭಾವ, ಮನಃಶಾಂತಿ, ಕ್ಷಮೆ ಮುಂತಾದ ಗುಣಗಳನ್ನೆಲ್ಲ ಚೆನ್ನಾಗಿ ವಿಮರ್ಶಿಸಿ ಯೋಗ್ಯರಾಗಿ ಕಂಡುಬಂದವರನ್ನೇ ತನಗೆ ಮಂತ್ರಿಗಳನ್ನಾಗಿಯೂ ಸೇವಕರನ್ನಾಗಿಯೂ ನಿಯಮಿಸಿಕೊಳ್ಳಬೇಕು. ಪರೀಕ್ಷಿಸದೆ ಹಾಗೆಯೇ ಜನರನ್ನು ಕೆಲಸಗಳಿಗೆ ನೇಮಿಸಬಾರದು. ಕುಲೀನರಲ್ಲದ ಅಲ್ಪ ಜನರನ್ನು ತನ್ನ ಸುತ್ತಮುತ್ತಲಿನ ಅಧಿಕಾರಕ್ಕೆ ನಿಯಮಿಸಿಕೊಂಡ ರಾಜನು ಮುಂದೆ ವೃದ್ಧಿಗೆ ಬರಲಾರನು. ರಾಜೇಂದ್ರ, ಉತ್ತಮ ಕುಲದಲ್ಲಿ ಹುಟ್ಟಿದವನು ಒಂದು ವೇಳೆ ವಿವೇಕಹೀನನಾಗಿ ನಡೆದರು, ತಪ್ಪಿಲ್ಲದೆ ಇತರರು ನಿಂದಿಸಿದರು ಅವನನ್ನು ತನ್ನ ಕುಲೋನ್ನತಿಯ ಪ್ರಭಾವದಿಂದ ಪಾಪ ಕಾರ್ಯಕ್ಕೆ ಬುದ್ಧಿಯನ್ನು ಸಲ್ಲಿಸಲಾರನು. ಕುಲೀನನಲ್ಲದ ಪುರುಷನು ಸಾಧುಗಳ ಆಶ್ರಯ ಬಲದಿಂದ ದುರ್ಲಭವಾದ ಐಶ್ವರ್ಯವನ್ನು ಪಡೆದಿದ್ದರೂ ಬೇರೆಯವರು ನಿಂದಿಸಿದೊಡನೆ ವೈರವನ್ನು ತೋರಿಸುವನು. ಕಾಗೆ, ನಾಯಿ, ಬೆಕ್ಕು, ಹಾವು, ಕುಲಹೀನನಾದ ಪುರುಷನು, ಕುಲಹೀನೆಯಾದ ಹೆಂಗಸು ಇವೆಲ್ಲ ಸಮಾನಗಳೇ. ಹೆಂಗಸಾಗಿರಲಿ ಗಂಡಸಾಗಿರಲಿ ದುಷ್ಕುಲದಲ್ಲಿ ಹುಟ್ಟಿದವರಾಗಿದ್ದಾಗ ಲೋಕಪಾಲಕರು ಅವರ ವಿಷಯದಲ್ಲಿ ಸದಾ ಶಂಕಿಸುವರು. ಇದಕ್ಕೆ ಅವರಲ್ಲಿರುವ ದುಶ್ಶೀಲತೆಯೇ ಕಾರಣವು. ಕೆಟ್ಟ ಕುಲದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರಾದರೂ ಒಳ್ಳೆಯ ನಡತೆಯು ಅಹಿಂಸಾ ಸ್ವಭಾವವು ಇದ್ದರೆ ಧಾರ್ಮಿಕರು ಕುಲೀನರು ಆಗುವರು. ರಾಜೇಂದ್ರ, ಬೃಹಸ್ಪತಿಯು ಧರ್ಮವನ್ನು ಕುರಿತು ಹೇಳಿದ ಕೆಲವು ಗಾದೆಗಳುಂಟು. ಅವುಗಳನ್ನು ನೀನು ಮನಸ್ಸಿನಲ್ಲಿ ನೆನಪಿಡು. ಆ ಗಾಧಾರ್ಥವೇನೆಂದರೆ, ಕರಿಯ ಬಣ್ಣದ ಚಂಡಾಲನಾಗಿದ್ದರೂ ಇಂದ್ರಿಯ ನಿಗ್ರಹ ಮಾಡಿದ ತಪಸ್ವಿಯಂತೆ ಶುದ್ಧ ಕರ್ಮವುಳ್ಳವನಾಗಿ ಸಚ್ಚರಿತ್ರವುಳ್ಳವನಾಗಿದ್ದರೆ ದೇವತೆಗಳು ಅವನನ್ನು ಬ್ರಾಹ್ಮಣನೆಂದೇ ತಿಳಿಯುವರು. ಪ್ರಜಾಕ್ಷೇಮಕ್ಕಾಗಿಯಾಗಲಿ ಇತರ ಜಂತುಗಳ ಹಿತಕ್ಕಾಗಿಯಾಗಲಿ ಜಂತುವನ್ನು ಕೊಂದರೂ ಅದರಿಂದ ಹಿಂಸಾರೂಪವಾದ ಪಾಪಕ್ಕೆ ಗುರಿಯಾಗಲಾರನು. ಗೋಬ್ರಾಹ್ಮಣರ ಹಿತಕ್ಕಾಗಿಯೂ ಸ್ತ್ರೀಯರು, ಬಾಲರು, ವೃದ್ಧರು, ರೋಗಿಗಳು ಇವರ ರಕ್ಷಣೆಗಾಗಿಯೂ ಒಬ್ಬನು ಸಿಂಹ, ಹುಲಿ, ಚಿರತೆ, ಕಾಡಾನೆ, ಶರಭ, ಕಾಡೆಮ್ಮೆ, ಕಾಡು ಹಂದಿ, ಹಂದಿ, ನಾಯಿ, ಹಾವು ಈ ಮೊದಲಾದ ಕ್ರೂರ ಜಂತುಗಳನ್ನು ಕೊಂದರೂ ಅದರಿಂದ ಧರ್ಮವನ್ನು ಹೊಂದುವನೇ ಹೊರತು ಪಾಪಕ್ಕೆ ಗುರಿಯಾಗುವುದಿಲ್ಲ. ಒಬ್ಬನು ಬ್ರಾಹ್ಮಣನಾಗಿ ಹುಟ್ಟಿ ಪಾಪ ಕೃತ್ಯಗಳನ್ನು ಮಾಡುತ್ತಿದ್ದರೆ ಇನ್ನೊಬ್ಬನು ಜಾತಿಯಲ್ಲಿ ಮ್ಲೇಚ್ಛನಾಗಿದ್ದರೂ ಧಾರ್ಮಿಕನು ಶುದ್ಧನೂ ಆಗಿದ್ದರೆ ಅವರಿಬ್ಬರಲ್ಲಿ ಮ್ಲೇಚ್ಛನೆ ಮೇಲೆನಿಸಿ ಬ್ರಾಹ್ಮಣನು ಪಾಪಿಗಳಲ್ಲಿಯೂ ಅಧಮನೆನಿಸುವನು. ಉತ್ತಮ ಕುಲದವನಾಗಿರಲಿ ಹೀನ ಕುಲದವನಾಗಿರಲಿ ಒಳ್ಳೆಯ ನಡತೆಯುಳ್ಳವನಾಗಿದ್ದರೆ ಅವನ ಸ್ವಭಾವವನ್ನು ಚೆನ್ನಾಗಿ ತಿಳಿದು ಅಂತಹವನನ್ನು ಕೆಲವು ಕಾಲದವರೆಗೆ ಮಾತ್ರ ಪರೀಕ್ಷಾರ್ಥವಾಗಿಯೋ ಅಥವಾ ನಿಯತವಾಗಿಯೋ ಅಧಿಕಾರಕ್ಕಾಗಿ ಅಥವಾ ಯಾವುದಾದರೂ ಒಳ್ಳೆಯ ಕಾರ್ಯ ನಿರ್ವಹಣಕ್ಕಾಗಿ ನೇಮಿಸಿಕೊಳ್ಳಬಹುದು. ರಾಜನು ಕೆಟ್ಟ ನಡತೆಯುಳ್ಳವರನ್ನು, ಕ್ರೂರ ಸ್ವಭಾವವುಳ್ಳವರನ್ನು ಪಾಪ ಕಾರ್ಯಗಳಿಗಾಗಿಯೇ ನಿಯೋಗಿಸಬೇಕು ಎಂಬುದೇ ಆ ಗಾಥಾರ್ಥವು. ರಾಜನಿಗೆ ಮುಖ್ಯಮಂತ್ರಿಯಾಗತಕ್ಕವನು ಉತ್ತಮ ಕುಲದವನಾಗಿ ವಿದ್ಯೆಯಲ್ಲಿ ಸುಶಿಕ್ಷಿತನಾಗಿರಬೇಕು. ವಿದ್ವಾಂಸನಾಗಿ ಶಾಸ್ತ್ರಜ್ಞಾನದಲ್ಲಿಯೂ ವ್ಯವಹಾರಗಳಲ್ಲಿಯೂ ನಿಪುಣನಾಗಿರಬೇಕು. ಶಾಸ್ತ್ರಾರ್ಥಗಳನ್ನೆಲ್ಲ ಯಥಾವತ್ತಾಗಿ ತಿಳಿದಿರಬೇಕು. ಸ್ವದೇಶದಲ್ಲಿ ಹುಟ್ಟಿದವನಾಗಿ ಸಹನಶೀಲನಾಗಿರಬೇಕು. ಕೃತಜ್ಞತೆ, ತಾಳ್ಮೆ, ಇಂದ್ರಿಯ ನಿಗ್ರಹ, ಶರೀರ ಬಲ, ಮನೋಬಲ, ಔದಾರ್ಯ, ಇದ್ದುದರಲ್ಲಿ ತೃಪ್ತಿ ಮುಂತಾದ ಗುಣಗಳುಳ್ಳವನಾಗಿ ತನ್ನ ಪ್ರಭುವಿನ ಪುರೋವೃದ್ಧಿಯಲ್ಲಿ ಆಸಕ್ತನಾಗಿರಬೇಕು. ಮಿತ್ರರನ್ನು ವೃದ್ಧಿಗೊಳಿಸತಕ್ಕವನಾಗಿ ಕಾರ್ಯಾಲೋಚನೆಗಳಲ್ಲಿ ಸಹಾಯಕನಾಗಿ ಇರಬೇಕು. ದೇಶ ಕಾಲಗಳನ್ನು ತಿಳಿದವನಾಗಿ ಎಲ್ಲರನ್ನೂ ಆದರದಿಂದ ಸಂಗ್ರಹಿಸತಕ್ಕವನಾಗಬೇಕು. ಬುದ್ಧನು ಮಿತಭಾಷಿಯು, ಹಿತೈಷಿಯು, ಸೋಮಾರಿತನವಿಲ್ಲದವನು, ಯುಕ್ತವಾದ ನಡವಳಿಕೆಯುಳ್ಳವನು ಆಗಿರಬೇಕು. ತನ್ನ ದೇಶಕ್ಕಾಗಿ ನಡೆಯಬೇಕಾದ ಸಂಧಿ ವಿಗ್ರಹಗಳನ್ನು, ಧರ್ಮಾರ್ಥ ಕಾಮಗಳನ್ನು ತಿಳಿದವನಾಗಿ ಪುರಜನರ ಮತ್ತು ದೇಶ ಜನರ ಅನುರಾಗವನ್ನು ಸಂಪಾದಿಸಬಲ್ಲವನಾಗಿರಬೇಕು. ಸೇನಾ ವ್ಯೂಹ ರಚನೆ, ಸೈನಿಕರನ್ನು ಪ್ರೋತ್ಸಾಹಗೊಳಿಸತಕ್ಕ ಚಾತುರ್ಯ
ಇತರರ ಆಕಾರ, ಇಂಗಿತ, ಚೇಷ್ಟೆ ಇವುಗಳ ಮರ್ಮವನ್ನು ಕಂಡುಕೊಳ್ಳುವ ಶಕ್ತಿ ಇವೆಲ್ಲ ಉಳ್ಳವನಾಗಿರಬೇಕು. ದಂಡಯಾತ್ರೆಗಳಲ್ಲಿಯೂ ಆನೆ ಕುದುರೆಗಳ ಶಿಕ್ಷೆಯಲ್ಲಿಯೂ ಒಳ್ಳೆಯ ತಿಳುವಳಿಕೆಯುಳ್ಳವನಾಗಿ ಅಹಂಕಾರವಿಲ್ಲದವನಾಗಿರಬೇಕು. ಶುದ್ಧನು, ಧೀರನು, ಚತುರನು, ಬಲಾಢ್ಯನು, ವಿನೀತನು, ಸಮರ್ಥನೂ ಆಗಿರಬೇಕು. ಯುಕ್ತವಾದ ಆಲೋಚನೆಗಳನ್ನು ಹೇಳಬಲ್ಲವನಾಗಿ, ಶುದ್ಧನಾಗಿ, ಶುದ್ಧ ಜನರ ಸಹಾಯವುಳ್ಳವನಾಗಿರಬೇಕು. ವೇಷದಲ್ಲಿಯೂ ರೂಪದಲ್ಲಿಯೂ ನೋಡುವವರ ಮನಸ್ಸನ್ನು ಆಕರ್ಷಿಸತಕ್ಕವನಾಗಿ, ಕಾರ್ಯ ಸಮರ್ಥನಾಗಿ, ನೀತಿ ನಿಪುಣನಾಗಿ, ನಿಯಮನ ಶಕ್ತಿಯುಳ್ಳವನಾಗಿರಬೇಕು. ಮತ್ತು ಅವನು ಷಡ್ಗುಣ ಸಂಪನ್ನನಾಗಿ, ಚಟುವಟಿಕೆಯುಳ್ಳವನಾಗಿ, ವಿನೀತನಾಗಿ, ಸ್ವಭಾವದಲ್ಲಿಯೂ ಮಾತಿನಲ್ಲಿಯೂ ಮೃದುವಾಗಿರಬೇಕು. ಇಂತಹ ಗುಣವುಳ್ಳವನನ್ನು ಯಾವನು ತನಗೆ ಮಂತ್ರಿಯನ್ನಾಗಿ ಮಾಡಿಕೊಂಡು ಅವನನ್ನು ತಕ್ಕ ಗೌರವದಿಂದ ಕಾಣುತ್ತಿರುವನೋ ಅಂತಹ ಅರಸನ ರಾಜ್ಯವು ಚಂದ್ರನ ಬೆಳದಿಂಗಳಂತೆ ವಿಸ್ತರಿಸುವುದು. ರಾಜನು ಕೂಡ ಇದೇ ಗುಣಗಳುಳ್ಳವನಾಗಿ, ಶಾಸ್ತ್ರಗಳಲ್ಲಿ ಪಾಂಡಿತ್ಯವುಳ್ಳವನಾಗಿ, ಧರ್ಮರತನಾಗಿ, ಪ್ರಜಾಪಾಲನ ತತ್ಪರನಾಗಿರಬೇಕು. ಅಂತಹ ರಾಜನೇ ಪ್ರಜೆಗಳಿಗೆ ಆದರಣೀಯನಾಗುವನು. ರಾಜ್ಯವನ್ನಾಳುವ ಅರಸನು ಧೀರನು, ಸಹಿಷ್ಣುವು, ಶುಚಿಯು, ಕಾಲಕ್ಕೆ ತಕ್ಕ ಚಾಕಚಕ್ಯಗಳನ್ನು ಬಲ್ಲವನು, ಪುರುಷ ಪ್ರಯತ್ನದಿಂದ ಆಗುವ ಫಲವನ್ನು ಅರಿತವನು ಆಗಿರಬೇಕು. ಹಿಂದೆಯೂ ಈಗಲೂ ಮುಂದೆಯೂ ಯೋಗ್ಯರ ಮೂಲಕವಾಗಿ ಅನೇಕ ಸದುಪದೇಶಗಳನ್ನು ಕೇಳತಕ್ಕವನಾಗಿರಬೇಕು. ಊಹಾಪೋಹಗಳಲ್ಲಿ ಪಂಡಿತನಾಗಿ, ಮೇಧಾವಿಯಾಗಿ, ಧಾರಣ ಶಕ್ತಿಯುಳ್ಳವನಾಗಿ, ನ್ಯಾಯ ನಿರ್ಣಯಗಳಲ್ಲಿ ನಿಪುಣನಾಗಿರಬೇಕು. ಅವನಲ್ಲಿ ಶಾಂತಿ, ದಾಂತಿ, ಮೃದುವಾದ ಮಾತು, ಅಪರಾಧಿಗಳಲ್ಲಿಯೂ ತಾಳ್ಮೆ, ಔದಾರ್ಯ, ಮಿತವ್ಯಯ, ಶ್ರದ್ಧೆ, ರೂಪಸಂಪತ್ತಿ, ಆರ್ತರಕ್ಷಣೆ ಇಂತಹ ಗುಣಗಳೆಲ್ಲ ಇರಬೇಕು. ಆಪ್ತರಾದ ಮಂತ್ರಿಗಳನ್ನಿಟ್ಟುಕೊಂಡು ನೀತಿಪರನಾಗಿ, ಅಹಂಕಾರ ರಹಿತನಾಗಿರಬೇಕು. ರಾಜನು ಅಪತ್ನೀಕನಾಗಿ ಇರಬಾರದು. ವಿಚಾರವಿಲ್ಲದೆ ತನ್ನ ಇಚ್ಛೆ ಬಂದಂತೆ ಯಾವುದನ್ನು ನಡೆಸಬಾರದು. ಸತ್ಕಾರ್ಯಗಳನ್ನು ಮಾಡಿದ ಮಂತ್ರಿಗಳಿಗೆ ತಕ್ಕ ಉಪಕಾರವನ್ನು ಮಾಡಬೇಕು. ಭೃತ್ಯರಲ್ಲಿ ಪ್ರೇಮವುಳ್ಳವನಾಗಿ, ಜನರನ್ನು ಸಂಗ್ರಹಿಸುವ ಗುಣವುಳ್ಳವನಾಗಿರಬೇಕು. ಪ್ರಸನ್ನ ಮುಖನಾಗಿ, ಸಮಸ್ತ ಪ್ರಜೆಗಳ ರಕ್ಷಣೆಯಲ್ಲಿ ಶ್ರದ್ಧೆಯುಳ್ಳವನಾಗಿರಬೇಕು. ಭೃತ್ಯರನ್ನು ಆದರಿಸಬೇಕು. ಕೋಪ ಸ್ವಭಾವವಿಲ್ಲದೆ ಉದಾರ ಮನಸ್ಕನಾಗಿರಬೇಕು. ಯುಕ್ತ ರೀತಿಯಲ್ಲಿ ದಂಡವನ್ನು ಪ್ರಯೋಗಿಸುತ್ತಾ ಜನರನ್ನು ಧರ್ಮ ಕಾರ್ಯದಲ್ಲಿ ನೆಲೆಗೊಳಿಸಬೇಕು. ಚಾರರೆಂಬ ಕಣ್ಣುಗಳಿಂದ ಪ್ರಜೆಗಳ ಸ್ಥಿತಿಗತಿಗಳನ್ನು ತಿಳಿಯುತ್ತಿರಬೇಕು. ಧರ್ಮಾರ್ಥಗಳಲ್ಲಿ ಕುಶಲನಾಗಿರಬೇಕು. ಇಂತಹ 106 ಗುಣಗಳಿಂದ ಕೂಡಿದ ರಾಜನೇ ಪ್ರಜೆಗಳಿಗೆಲ್ಲ ಆದರಣೀಯನಾಗುವನು. ರಾಜನು ರಾಜ್ಯ ರಕ್ಷಣಾ ಕಾರ್ಯದಲ್ಲಿ ತನ್ನ ಸಹಾಯಕ್ಕಾಗಿ ಗುಣಾಢ್ಯರಾದ ಉತ್ತಮ ಪುರುಷರನ್ನೇ ಇರಿಸಿಕೊಳ್ಳಬೇಕು. ಸೈನಿಕರು ಅಂತಹ ಗುಣಾಢ್ಯರೇ ಆಗಿರಬೇಕು. ತನ್ನ ಪುರೋವೃದ್ಧಿಯನ್ನು ಕೋರತಕ್ಕ ರಾಜನು ಅವರನ್ನು ಎಂದಿಗೂ ಅವಮಾನಿಸಬಾರದು. ಯಾವ ರಾಜನ ಯೋಧರು, ಪರಾಕ್ರಮಿಗಳು, ಕೃತಜ್ಞರು, ಧರ್ಮಜ್ಞರು, ಧೀರರು, ರಥ ಗಜ ಪದಾತಿ ಯುದ್ಧಗಳಲ್ಲಿ ಚತುರರು, ಶಸ್ತ್ರಾಸ್ತ್ರ ನಿಪುಣರು ಆಗಿರುವರು, ಈ ಭೂಮಿಯೆಲ್ಲ ಅಂತಹ ರಾಜನ ಪಾಲಿಗೆ ಸೇರಿದ ಆಸ್ತಿ ಎಂದು ತಿಳಿ. ಜ್ಞಾತಿ ಬಂಧುಗಳಲ್ಲಿ ಯಾರನ್ನು ಅವಮಾನಿಸದೆ, ಸೇವಕರಲ್ಲಿ ವಂಚನೆಯಿಲ್ಲದೆ, ಧನಾರ್ಜನ ಕಾರ್ಯದಲ್ಲಿ ಚತುರನಾದ ರಾಜನ ಸ್ವತ್ತೇ ಈ ಭೂಮಿ ಎಂದು ತಿಳಿ. ಆಲಸ್ಯ, ನಿದ್ರೆ, ವ್ಯಸನ, ಪರಿಹಾಸ್ಯ ಈ ದುರ್ಗುಣಗಳಿಲ್ಲದ ರಾಜನಿಗೆ ಈ ಭೂಮಿಯು ಬಹುಕಾಲದವರೆಗೆ ಅಧೀನವಾಗಿರುವುದು. ವೃದ್ಧರನ್ನು ಸೇವಿಸುವುದು, ಕಾರ್ಯೋತ್ಸಾಹ, ವರ್ಣಾಶ್ರಮ ರಕ್ಷಣೆ, ಧರ್ಮಾಚರಣೆ ಇವುಗಳಲ್ಲಿ ನಿತ್ಯ ನಿರತನಾದ ರಾಜನಿಗೆ ಈ ಭೂಮಿಯು ಚಿರಕಾಲದವರೆಗೆ ಅಧೀನವಾಗಿರುವುದು. ನೀತಿ ಮಾರ್ಗವನ್ನೇ ಅನುಸರಿಸುತ್ತಾ ಯಾವಾಗಲೂ ಪ್ರಯತ್ನಪರನಾಗಿ ಶತ್ರುಗಳನ್ನು ಅವಮಾನಿಸದಿರತಕ್ಕ ರಾಜನು ಈ ಭೂಮಿಯನ್ನು ಬಹುಕಾಲದವರೆಗೆ ಆಳಬಲ್ಲನು. ರಾಜೇಂದ್ರ, ದೈವ ಪೌರುಷವೆಂಬಿ ಎರಡರ ತಾರತಮ್ಯವನ್ನು, ಅವುಗಳಲ್ಲಿರುವ ನಾನಾ ವಿಭಾಗಗಳನ್ನು ಕುರಿತು ಹಿಂದೆ ಮನುವು ನಿರ್ಣಯಿಸಿರುವುದನ್ನೇ ನಾನು ಹೇಳುವೆನು. ಬೃಹಸ್ಪತಿಯು ರಾಜರಿಗೆ ಪೌರುಷವೇ ಪ್ರಧಾನವೆಂದು ಹೇಳಿರುವನು. ರಾಜನಾದ ನೀನು ನ್ಯಾಯ ಅನ್ಯಾಯ ನಿರ್ಣಯಗಳನ್ನು ಚೆನ್ನಾಗಿ ತಿಳಿದು ಯಾವಾಗಲೂ ಅದರಂತೆ ನಡೆಯಬೇಕು. ವಿರೋಧಿಗಳ ಛಿದ್ರವನ್ನು ಕಂಡುಕೊಳ್ಳುತ್ತಾ, ಮಿತ್ರರಿಗೆ ಸದಾ ಉಪಕರಿಸುತ್ತಾ, ಭೃತ್ಯರ ತಾರತಮ್ಯವನ್ನು ಅರಿತು ಅವರನ್ನು ಆದರಿಸತಕ್ಕ ರಾಜನು ರಾಜ್ಯದ ಫಲವನ್ನು ಅನುಭವಿಸುವನು. ಪ್ರಜಾ ಸಂಗ್ರಹ ನಿರತನಾಗಿ, ಪ್ರಯತ್ನಶೀಲನಾಗಿ, ಮಿತ್ರ ಬಲವುಳ್ಳ ರಾಜನೇ ರಾಜರಲ್ಲಿ ಉತ್ತಮನೆನಿಸುವನು. ಯಾವ ರಾಜನು ಪ್ರಜೆಗಳನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬಲ್ಲನೋ ಅವನು ವೀರರಾದ 1000 ಮಂದಿ ಅಶ್ವ ಸೈನಿಕರಿಂದಲೇ ಸಮಸ್ತ ಭೂಮಿಯನ್ನು ಜಯಿಸಲು ಶಕ್ತನಾಗುವನು. ಇದು 118ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.